ಹಲೋ ಎವ್ರಿವನ್, ನಾನು ನಿಮ್ಮ ಗೆಳತಿ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ 2 ಪೋರ್ಟ್ರೇಟ್ ಮೆಹಂದಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಂಡು ವಿಡಿಯೋ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಥಿಯರಿ ಮತ್ತು ಯಾವ ಥರ ಏನೇನು ಐತೆ ಅಂತ ಸಿಲೆಬಸ್ ಎಲ್ಲ ನಾನು ಹೇಳಿರ್ತೀನಿ, ಅದನ್ನ ನೋಡ್ಕೊಂಡು ಬಂದುಬಿಡಿ. ಇವತ್ತು ಫಸ್ಟು ಕೋನ್ ನಾವು ಮಾಡೋ ಕೋನ್, ಇದು ಟ್ರೇ ಎಲ್ಲ ಆದಮೇಲೆ ನಾವು ಮಾಡೋದಕ್ಕೆ. ಆಮೇಲೆ 2 ಶೀಟ್ಸ್ ತೊಗೊಂಡಿದ್ದೀನಿ, ಪೆನ್ನು ಇಲ್ಲ ಪೆನ್ಸಿಲ್ ನಮ್ಗೆ ಬೇಕಾಗುತ್ತೆ. ಆಮೇಲೆ ಟ್ರೇಗೆ ಒಂದು ಪಿಕ್ಚರ್ ತೊಗೊಂಡಿದ್ದೀನಿ. ಆಮೇಲೆ ಇದು ಟ್ರೇ ಮಾಡೋ ಬ್ಲೂ ಕಾರ್ಡ್ಬೋರ್ಡ್ ಬಿಲ್ ಪೇಪರ್ ಅಂತ ಹೇಳ್ತಾರೆ, ನೀವು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಇದು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಈ ಟ್ರೇ ಐತಲ್ವ, ಇದರಲ್ಲಿ ನಾವು ಈ ಶೀಟ್ ನಾವು ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡೋದು ಇದು ನಾವು ಟ್ರೇ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೊತೀವಿ, ಓಕೆನಾ. ಇದರಲ್ಲಿ ಫಸ್ಟು ಒಂದೇ ಪ್ಲೇಸಲ್ಲಿ ಇದು ಮಾಡಬೇಡಿ, ನಾನು ಇಲ್ಲಿ ಸೈಡಲ್ಲಿ ತೊಗೊತೀನಿ. ಆಗ ಸ್ವಲ್ಪ ತೊಗೊಳೋಣ. ಈಗ ಈ ಚಿಕ್ಕ ಪೇಪರ್, ಈ ಸ್ಮಾಲ್ ಪೇಪರ್ ಐತಲ್ವ, ಈ ಸ್ಮಾಲ್ ಪೇಪರ್ ನಾನು ಎಲ್ಲಿಕ್ಕಿ ಹೆಂಗೆ ಟ್ರೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಇವಾಗ ಮೆಹಂದಿಯಲ್ಲಿ ಎಷ್ಟೊಂದು ಡಿಸೈನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಬರಲ್ಲ, ನಾನು ಹೆಂಗೆ ಯಾವ ಥರ ಟ್ರೇ ಅಂತ ಹೇಳ್ತೀನಿ ನೋಡಿ. ನಾನು ಇವಾಗ ಪೆನ್ಸಿಲ್ ತೊಗೊತಾ ಇದ್ದೀನಿ. ಪೆನ್ಸಿಲಲ್ಲಿ ನಾನು ಜಸ್ಟ್ ಒಂದು ಫ್ಲವರ್ ಹಾಕ್ತೀನಿ. ಜಸ್ಟ್ ಒಂದು ಫ್ಲವರ್, ಎಲ್ಲರಿಗೂ ಸ್ಟಾರ್ಟಿಂಗ್ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಒಂದು ಫ್ಲವರ್ ಬಿಡಿಸ್ತಾ ಇದ್ದೀನಿ. ನಾವು ಇನ್ನೂ ಏನು ಬೇಕಂದ್ರೆ ಡಿಸೈನ್ ಮಾಡ್ಕೋಬೋದು. ಈ ಸ್ಟಾರ್ಟಿಂಗ್ ಹೆಂಗೆ ಯಾವ ಥರ ಅನ್ನೋರಿಗೆ ಮಾತ್ರನೇ ಈ ಫ್ಲವರ್ ಬೆಳೆಸ್ತಾ ಇರೋದು. ಇದರಲ್ಲಿ ಇವಾಗ ಫ್ಲವರ್ ಆಮೇಲೆ ಒಂದು ಲೀಫ್ ಹಾಕ್ಕೊತೀನಿ. ಈಗ ಕೆಲವರಿಗೆ ಬೇಗ ಕೈಯಲ್ಲಿ ಬಿಡ್ಸೋಕೆ ಬರುತ್ತೆ, ಆದರೆ ಮೆಹಂದಿಯಲ್ಲಿ ಅಷ್ಟು ಬೇಗ ಬರಲ್ಲ, ಅಂಥವರಿಗೆ ಇದು ಯೂಸ್ಫುಲ್ ಆಗುತ್ತೆ. ಈಗ ತೆಗೆದ ತಕ್ಷಣ ನೋಡಿ ಟ್ರೇ ಎಷ್ಟು ಚೆನ್ನಾಗಿ ಬಂದೈತೆ. ಇವಾಗ ಇದರಲ್ಲಿ ನಾವು ಹೆಂಗೆ ಯೂಸ್ ಮಾಡಿ ನಾವು ಟ್ರೇ ಮಾಡೋದಂದರೆ, ನಮ್ಮಲ್ಲಿ ಇದು ಡೆಟಾಲ್ ಯಾರು ಮನೇಲಿ ಐತೆ ಡೆಟಾಲ್ ಆಗಲಿ, ಆಮೇಲೆ ಇದು ಕ್ರೀಮ್ ಇದು ತೋರಿಸ್ತೀನಿ. ಮನೆ ಡೇ ಕ್ರೀಮ್ ಯೂಸ್ ಮಾಡ್ತೀವಲ್ಲ, ಆ ಕ್ರೀಮ್ ಆಗಲಿ ಮತ್ತು ಕೊಕೊನೆಟ್ ಆಯಿಲ್ ಆಗಲಿ, ನಾವು ಯಾರು ಬೇಕನ್ನ ನಾವು ಯೂಸ್ ಮಾಡ್ಕೋಬೋದು. ಇದು ನಾವು ಫಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಂದರೆ, ಫಸ್ಟ್ ನಾನು ತೋರಿಸ್ತೀನಿ. ಇಲ್ಲಿ ನಾವು ಹೆಂಗೆ ಮಾಡಿದ್ರೆ ಅದಷ್ಟು ಬೇಗ ನಮಗೆ ಆಗಲ್ಲ, ಹಿಂಗೆ ನಾವು ಪ್ರೆಸ್ ಮಾಡೋವಾಗ, ಯಾಕಂದರೆ ಅದು ತೋರಿಸ್ತೀನಿ. ನಾವು ಹಿಂಗೂ ಮಾಡ್ಬೋದು, ಬಟ್ ಅಷ್ಟು ಇದಾಗಿ ಬರಲ್ಲ, ಅದನ್ನೇ ತೋರಿಸ್ತೀನಿ. ನೋಡಿ ಬಂದಿಲ್ಲ, ಅದು ನೋಡಿ ಬಂದೇ ಇಲ್ಲ. ನಾವು ಇದು ಹೆಂಗೆ ಯಾವ ಥರ ಅಂತ ಇವಾಗ ಡೇ ಕ್ರೀಮ್ ತೊಗೊತೀನಿ. ಡೇ ಕ್ರೀಮು ಸ್ವಲ್ಪ ತೊಗೊತೀನಿ. ಸ್ವಲ್ಪ ತೊಗೊಂಡು ನಾನು ಎಲ್ಲಿ ಯೂಸ್ ಮಾಡಬೇಕು ಅಂತ ಇದ್ದೀನೋ ಅಲ್ಲಿಗೆ, ಓಕೆನಾ. ಅದು ಸ್ವಲ್ಪ ನಾನು ಕ್ರೀಮ್ ಯೂಸ್ ಮಾಡ್ಕೊತೀನಿ. ಈ ಕ್ರೀಮ್ ಯಾಕಂದರೆ ಈ ಪ್ರಿಂಟು ನಮ್ಮ ಕೈಗೆ ಬರಬೇಕಲ್ವಾ, ಅದಕ್ಕೋಸ್ಕರ ಈ ಪ್ರಿಂಟ್ನ ತೊಗೊತೀನಿ. ಫಸ್ಟ್ ಸ್ವಲ್ಪ ಹಚ್ಕೊತೀನಿ. ಇದು ತುಂಬ ಡಾರ್ಕಾಗಿ ಏನು ಬರಲ್ಲ, ಲೈಟಾಗೆ ಬರುತ್ತೆ. ನಾವಿಕ್ಕಿ ಇಲ್ಲಿ ಪ್ರೆಸ್ ಮಾಡೋಣ. ಇದು ಏನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಚೆನ್ನಾಗಿ ಪ್ರೆಸ್ ಮಾಡಿ ಇಕ್ಕಿ ಅವಾಗ ಟ್ರೇ ಆಗುತ್ತೆ. ನೋಡಿ ಕಾಣಿಸಲ್ಲ ಇಲ್ಲ, ಇದಕ್ಕೆ ಲೈಟ್ ಅಂದರೆ ಲೈಟಾಗಿ ಬಂದೈತೆ, ಕಾಣಿಸ್ತೈತಾ ನೋಡಿ, ತುಂಬ ಲೈಟಾಗೈತೆ, ತುಂಬ ಲೈಟ್ ಅಂದರೆ ಲೈಟಾಗಿ ಬರ್ತೈತೆ, ಅಷ್ಟು ಇದು ಆಗಿಲ್ಲ. ನಾವು ಮೆಹಂದಿ ಹಾಕುವಾಗ ತುಂಬ ಲೈಟಾಗಿ ಕಾಣಿಸುತ್ತಲ್ವಾ, ಇದನ್ನ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳೋಣ.
ನಿಮ್ಗೆ ಕಾಣಿಸಲ್ಲ, ಆದರೆ ನಾನು ಟ್ರೇ ಅದು ನನಗೆ ಕಾಣಿಸ್ತೈತೆ ಇಲ್ಲಿ ಬ್ಲೂ, ಲೈಟ್ ಬ್ಲೂ. ಈ ವಿಡಿಯೋದಲ್ಲಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಲೈಟ್. ಅದೇ ನೀವು ಡೆಟಾಯಿಲ್ ಹಾಕ್ಬಿಟ್ಟು ನೀವು ಮಾಡಿದ್ರೆ ಅದು ಡಾರ್ಕಾಗಿ ಬರುತ್ತೆ. ನೋಡಿ ಇಲ್ಲಿ ಲೀಫ್ ಐತೆ. ಈಗ ಬಿಗನರ್ಸ್ ಯಾರನ್ನ ಇರ್ತಾರಲ್ವ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಒಬ್ರೊಬ್ರು ಪೆನ್ಸಿಲಲ್ಲಿ ಅಷ್ಟೇ ಬರುತ್ತೆ, ಮೆಹಂದಿ ಹಾಕೋದು ಅಷ್ಟು ಕರೆಕ್ಟಾಗಿ ಬರೋಲ್ಲ. ಅಂಥವ್ರಿಗೆ ಈ ಥರ ಟ್ರೇ ಮಾಡಿಬಿಟ್ಟು ನೀವು ಹಾಕಿದ್ರೆ ಲೈಟ್ ಎಡ್ಜಸ್ ಎಲ್ಲ ಕಾಣಿಸುತ್ತೆ, ಅವಾಗ ನೀವು ಮಾಡ್ಕೋಬೋದು. ನಾನು ಇದೇ ಹಾಕಿದೆ, ಇದೇ ಬಂದಿತ್ತು, ಹೆಂಗೆ ತೋರಿಸ್ತಿದ್ದೀನೋ ಹಂಗೆ ಹಾಕಿದ್ದೀನಿ. ಓಕೆನಾ? ನೆಕ್ಸ್ಟು ನಾನು ಆವಾಗಲೇ ಇಲ್ಲಿ ಟ್ರೈ ಮಾಡಿದೆ, ಇವಾಗ ಇನ್ನೊಂದು ಸೈಡ್, ಬೇರೆ ಸೈಡೆಲ್ಲ ಟ್ರೈ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ತುಂಬ ಈ ಥರ ನಾವು ಮೆಹಂದಿ ಡಿಸೈನ್ ಹಾಕೋವಾಗ ಈ ಬ್ರೈಡಲ್ ಮೆಹಂದಿಗೆ ಅಂತ ಇದಕ್ಕೆ ಇದು ತಮಟೆ ಡ್ರಾಯಿಂಗ್ ಕೇಳ್ತಾರೆ. ಇದನ್ನ ನಾವು ಹೆಂಗೆ ಯಾವ ಥರ ಅಂತ ಇದು ಮಾಡಿಸ್ತೀನಿ. ಫಸ್ಟು ಇಲ್ಲಿ ನೋಡಿ, ನಾವು ಇದು ಈ ಕಡೆ ಇರಬೇಕು, ಈ ಕಡೆ ಬ್ಯಾಕ್ ಸೈಡ್ ಏನೋ ಇತ್ತು, ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಿಕೊಂಡೆ. ಯಾಕಂದರೆ ಬ್ಯಾಕ್ ಸೈಡ್ ಏನು ಇರಬಾರ್ದು, ಯಾಕಂದರೆ ಪ್ಲೇನಾಗಿ ಇರಬೇಕು. ಅದಕ್ಕೆ ಈಗ ಇಕ್ಕಿರ್ತೀನಿ. ಇಕ್ಕಿ ನಾವು ಹೆಂಗೆ ಟ್ರೈ ಮಾಡ್ತೀವೋ ಅದೇ ಥರ ಇಲ್ಲಿ ಇಕ್ಬಿಡೋದು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಹೆಂಗಾಯ್ತು, ಈಗ ಟ್ರೈ ಮಾಡೋದು ಈಸಿ, ಅದು ಹೆಂಗಾಯ್ತು ಹಂಗೆ ನಾನು ನಾರ್ಮಲ್ ಪೆನ್ಸಿಲೇ ತೊಗೊಂಡಿದ್ದೀನಿ. ನೀವು ಪೆನ್ನು, ಪೆನ್ಸಿಲು ಯಾವುದಿದ್ರೂ ಯೂಸ್ ಮಾಡಿ. ಇದೇ ಇರಬೇಕು ಇದೇ ಅಂತ ಇಲ್ಲ, ನೀವು ನಾರ್ಮಲ್ ಲೆಡ್ ಪೆನ್ಸಿಲು ಆ ಥರ ಇದ್ರೂ ಓಕೆ. ನಾನು ನಾರ್ಮಲ್ ನಟರಾಜ ಪೆನ್ಸಿಲೇ ಯೂಸ್ ಮಾಡಿದ್ದೀನಿ. ಓಕೆನಾ? ಇಲ್ಲಿ ನಾನು ಟ್ರೈ ಮಾಡಿದ್ದೀನಿ, ಇದು ಅದೇ ಥರ ಅಲ್ಲಿ ಬಂದೈತಂತ ನೋಡೋಣ. ಅದೇ ಥರ ಬಂದೈತೆ. ಓಕೆ, ಇವಾಗ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡೋಣ ಅಂತ. ಈ ಕೊಕೊನೆಟ್ ಆಯಿಲ್ ಇಲ್ಲಿ ನಾನು ಇವಾಗ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀನಿ. ನಾವು ಬಟ್ ಯಾವುದೇ ನೀವು ಯೂಸ್ ಮಾಡುವಾಗ ಸ್ವಲ್ಪ ಲೈಟಾಗಿ, ತುಂಬ ಡಾರ್ಕಾಗಿ ಹಿಂಗೆ ಉಚ್ಚಬೇಡಿ, ಲೈಟಾಗಿ ಉಚ್ಚಿರಿ. ಯಾಕಂದರೆ ಇದು ನಮಗೆ ಸ್ಪ್ರೆಡ್ ಆಗಬೇಕಲ್ವ, ಅದಕ್ಕೋಸ್ಕರ. ಆವಾಗ ಇದಾಯ್ತಲ್ವ, ಇದನ್ನ ನಾವು ಟ್ರೈ ಮಾಡಿದ್ದನ್ನ ಸ್ಟ್ರಾಂಗಾಗಿ ಇದು ಮಾಡಿ. ಯಾಕಂದರೆ ಡಿಫಿಕಲ್ಟ್ ಒಬ್ಬರೊಬ್ಬರಿಗೆ ಪೆನ್ಸಿಲ್ ಅಲ್ಲಿ ಹಾಕಕ್ಕೆ ಬರುತ್ತೆ, ಪೆನ್ನಲ್ಲಿ ಹಾಕಕ್ಕೆ ಬರುತ್ತೆ, ನಮ್ಗೆ ಮೆಹಂದಿಯಲ್ಲಿ ಹಾಕಕ್ಕೆ ಬರೋಲ್ಲ. ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನೀವು ಇದು ನೋಡಿ ಬಂದೈತೆ, ಲೈಟಾಗಿ ಕಾಣಿಸುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸಿಲ್ಲ ಅಂದ್ರೂ ನಿಮಗೆ ಇದು ನೋಡಿ ಕಾಣಿಸ್ತೈತಾ? ನೋಡಿ ಇವಾಗ ಕಾಣಿಸ್ತೈತೆ ನೋಡಿ, ತುಂಬ ಲೈಟಾಗಿ ಕಾಣಿಸ್ತೈತೆ.
ನೀವು ಯಾವುದೇ ಡಿಸೈನ್ ಆಗಲಿ ಎಂಥದೇ ಇರಲಿ ನೀವು ಹಾಕೋಬೋದು. ಓಕೆನಾ? ಇವಾಗ ಇರಿ ಮೆಹಂದಿ ತೆಗಿತೀನಿ. ನಿಮ್ಮ ಟ್ರೇ ಮಾಡುವಾಗ ಇಲ್ಲಿ ಮೆಲ್ಲಕ್ಕೆ ಲೈಟಾಗಿ ಕೊಡಿ. ಫಸ್ಟೇ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಮೆಲ್ಲಕ್ಕೆ ಹಾಕಿ ಟ್ರೇ ಮೇಲೇ ಹಾಕಿದ್ರೆ ನೀವೇನು ಟ್ರೇ ಮಾಡಿದ್ರೋ ಅದು ಬಂದೇ ಬರುತ್ತೆ. ಇಲ್ಲಿ ತುಂಬ ಇದು ನಾನು ಯಾಕೆ ತೊಗೊಂಡಂದರೆ, ಈಗ ಬ್ರೈಡ್ದು ಮುಖ ಹಾಕಬೇಕು ಅಂತಾರೆ, ಬಟ್ ನಮ್ಗೆ ಮುಖ ಆಗಲ್ಲ, ಹಾಕಕ್ಕೆ ಬರಲ್ಲ ಅಷ್ಟು ಬೇಗ. ಬ್ರೈಡ್ದಾಗಲಿ ಇಲ್ಲ ಮದುವೆ ಹುಡುಗದಾಗಲಿ ಅದೆಲ್ಲ ಹಾಕಿ ಕೊಡಿ ಅಂತ ಕೇಳ್ತಾರೆ. ನಮ್ಗೆ ಅದು ಹಾಕೋಕ್ಕೆ ಬರಲ್ಲ ಪಕ್ಷದಲ್ಲಿ ನಾವೇನು ಮಾಡ್ಬೋದು, ಈ ಥರ ಫೋಟೋ ತಗೊಂಡು ಈ ಥರ ಟ್ರೇ ಥರ ಮಾಡಿಕೊಂಡು, ನಮಗೆ ಡ್ರಾಯಿಂಗ್ ಹೆಂಗೋ ಬರುತ್ತೆ ಅದರಲ್ಲಿ ಈ ಥರ ಟ್ರೇ ಥರ ಮಾಡಿಕೊಂಡು ನಾವು ಬಿಡಿಸ್ಕೊಂಡ್ರೆ ಈಸಿಯಾಗಿ ಅವ್ರು ಕೇಳಿದ ಥರನೇ ನಮಗೆ ನಾವು ಹಾಕ್ಕೋಬೋದು. ಸ್ಲಿಪ್ ಆಯಿತು. ಈಸಿಯಾಗಿ ಹಾಕ್ಬೋದು, ಅಷ್ಟು ಏನು ಕಷ್ಟ ಏನಿಲ್ಲ. ಎಷ್ಟು ಇದು ಮಾಡ್ಕೊತಿರೋ ಅಷ್ಟು ನೋಡಿ. ಅಲ್ಲಿ ಏನು ಡಿಸೈನ್ ಇತ್ತು ಆ ಡಿಸೈನ್ ಇದ್ರಲ್ಲಿ ಬಂದೈತೆ. ನಿಮಗೆ ಯಾವ ಥರ ಡಿಸೈನ್ ಬೇಕು, ನನಗೆ ಡ್ರಾಯಿಂಗ್ ಬಿಡ್ಸೋಕ್ಕೆ ಚೆನ್ನಾಗಿ ಬರುತ್ತೆ, ಈ ಥರ ಬರ್ಲಂಗಿರೋರಿಗೆ ಈ ಥರ ಹಾಕ್ಕೋಬೋದು. ನೋಡಿ ಈ ಥರ ಲೈಟಾಗಿ ಟ್ರೇ ಇದು ಮಾಡ್ಕೊಳ್ಳಿ. ಶೇಡ್ ಕೊಡಿ, ಶೇಡಿಂಗು ಮೆಲ್ಲಕ್ಕೆ ಕೊಡಿ, ಅಷ್ಟಿದಾಗೆಲ್ಲ ಕೊಡೋಕ್ಕೆ ಹೋಗ್ಬೇಡಿ. ನಾನು ಸೈಡಿಗೆ ಕೊಟ್ಟಿದ್ದೀನಿ ಅಷ್ಟೇ, ಎಲ್ಲ ಸೈಡಿಗೆ ಶೇಡ್ ಕೊಟ್ಟಿದ್ದೀನಿ ಅಷ್ಟೇ. ಮಧ್ಯದಲ್ಲಿ ಹಂಗೆ ಬಿಟ್ಟಿರ್ತೀನಿ. ಆಮೇಲೆ ಇವಾಗ ಮೇಲ್ಗಡೆ ಡೋರ್ಕಕ್ಕೆ ಬಿಡಿಸ್ಕೊಂಬಿಡಿ. ಇಲ್ಲಿ ಮಾತ್ರ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಅನ್ನೋಕ್ಕೆ ನಾನು ಎಲ್ಲಿ ಹಾಕಿದ್ದೀನಿ. ನೋಡಿ ಇಷ್ಟೇ. ನೀವು ಮನೆಯಲ್ಲಿ ಕುತ್ಕೊಂಡು ಇಂಥದ್ದೇ ಹಾಕಿದ್ರೆ ನೀವು ಈಸಿಯಾಗಿ ನೀವು ಮಾಡ್ಕೋಬೋದು. ಯಾವುದೇ ಟ್ರೇ ಇದ್ರೂ ಈಸಿಯಾಗಿರು. ನಿಮಗೆ ಈ ವಿಡಿಯೋ ಇಷ್ಟ ಆಗೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.